ಒಂದ ವಿಡಿಯೋ ಮಾಡಿ ರಾತ್ರಿ ಫೇಮಸ್ ಆಗಕ್ ನಾವೇನ ಹೂವಿನ ಬಾನದಂತೆ ಹುಡುಗಿನ. ಇವನಿಗ್ ಸ್ನಾನ ಮಾಡ್ಸಿದ್ರ ನಂದ್ ಅರ್ಧ ಸ್ನಾನ ಆಗ್ಬಿಡ್ತೈತಿ ನೋಡ್ರಿ. ಮನಿ ತುಂಬಾ ಎಲ್ಲಾ ಸ್ಪ್ರೇ ಮಾಡ್ಕೊಂತ ಅಡ್ಡಾಡಕತ್ತಾನ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಇನ್ ಲಂಡನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದ್ರ, ಇವತ್ತು ನಮ್ದು ಐರವನ್ ಸ್ಕೂಲ್ ಒಳಗೆ ಫಂಕ್ಷನ್ ಐತಿ, ಕ್ರಿಸ್ಮಸ್ದು ಫಂಕ್ಷನ್ ಐತಿ. ಸೊ ಅವ್ರೇನೋ ಪರ್ಫಾರ್ಮೆನ್ಸ್ ಮಾಡೋರಿದ್ದಾರೆ ಅಂತ ಹೇಳಿ ನಾವು ಹೋಗಾಕತ್ತೇವಿ. ಟೈಮ್ 9 ಗಂಟೆ ಆಗೈತಿ, 9:30 ಫಂಕ್ಷನ್ ಐತಿ. ಸೊ ಐರವ ಮತ್ತು ಅವ್ರ ಪಪ್ಪ ಇಬ್ರು ಮುಂದೆ ಹೋಗಿದಾರ. ಸೊ ಬರ್ರಿ ನಾವು ಹೋಗೋಣ. ಬಟ್ ಅಲ್ಲಿ ಫಂಕ್ಷನ್ ಅದು ಮೇ ಬಿ ಅಲ್ಲಿ ಮೊಬೈಲ್ ಅಲಾವ್ ಇಲ್ಲ ಅನ್ನಿಸ್ತೈತಿ. ಸೊ ನಾ ಎಂಜಾಯ್ ಮಾಡ್ತೀನಿ, ಮತ್ತು ಏನು ಅನ್ನೋದ ನಿಮಗೆ ನಾನು ಹೇಳ್ತೀನಿ ಹೆಂಗಾಯ್ತು ಏನಾಯ್ತು ಅಂತ ಹೇಳಿ. ಸೊ ಹೋಗೋಣ ಐರವ್, ಸಾರಿ ಅದಿರವ್, ಸಾರಿ ಇಬ್ಬರದು ಹೆಸರು ಭಾಳ ಕನ್ಫ್ಯೂಷನ್ ಐತಿ ನನಗೆ. ನಾನೇ ಇಟ್ಟಿದ್ದೇನಲ್ಲ, ಆದರೂ ಸಾರಿ. ಅದಿರವ್, ಹೋಗೋಣ ನಡ್ರಿ ಹೋಗೋಣ. ಲೈಟ್ ಹಾಕಿದಾರ ನೋಡೋರು. ಆರು ಬಿಬಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀನಿ. ನಾನು ಬಂದ್ಮೇಲೆ ಊಟ ಮಾಡಿದ್ನಿ, ಹಸು ಆಗೈತಂತ. ಅವನಿಗೆ ಫುಲ್ ಜೋರ್ ಹಸು ಆಗೈತಿ. ಸೊ ಹಂಗೂ ಊಟ ಮಾಡ್ಸೋಣ ಬರ್ರಿ. ಅವ ಫುಲ್ ರೆಡಿಯಾಗಿ ಕುಂತಿದ್ದಾನ ಈಗ ಊಟ ಮಾಡಾಕ. ಅದಿರವ್, ಊಟ ಮಾಡ್ತಿ? ಊಟ ಹಾ ಹಾ ಹಾ. ಅವಂಗ ಫುಲ್ ಜೋರ್ ಹಸು ಆಗೈತಿ ಈಗ. ಹಾಂ, ಹೆಂಗಾಗೈತಿ? ಸೂಪರ್ ಆಗೈತಿ, ಚಲೋ ಆಗೈತಿ. ಅವಂಗ ಹಲ್ವಾ ಮಾಡಿದ್ದೇನೆ ನಾನು. ಹಲ್ವಾ ಸ್ವೀಟ್ ಪೊಟ್ಯಾಟೊ ಮತ್ತು ಕ್ಯಾರೆಟದ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದರದ ಹಲ್ವಾ ಮಾಡಿದ್ದೀನಿ. ಅವನಿಗಿಷ್ಟ ಆಯಿತು. ಹಿಡಿ, ಮಾಡಬೇಕು. ಸೊ ನಾವೀಗ ಊಟ ಮಾಡೋಕೆ ಬ್ಯುಸಿ ಅದೇವಿ, ಮತ್ತೆ ಸಿಗ್ತೇವಿ. ಓಕೆ ಅದಿರವ್, ಮತ್ತೆ ಸಿಗೋನು. ಓಕೆ, ಊಟ ಮಾಡಿ ಮಲ್ಕೋಬೇಕಿವಾಗ. ಓಕೆ, ಹ್ಞೂ ಅಂತ. ಗೈಸ್, ಅವಂಗೆ ಊಟ ಯಾಕೋ ಇಷ್ಟ ಆಗಲಿಲ್ಲ. ಅದ್ರೊಳಗೆ ಸ್ವೀಟ್ ಪೊಟ್ಯಾಟೊ ಸ್ವಲ್ಪ ಐತ ಮತ್ತು ಕ್ಯಾರೆಟ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಐತೆ ಅಂತ ಹೇಳಿ ಅವ್ನು ತಿನ್ನಲಿಲ್ಲ. ಅದ್ರ ಸಲುವಾಗಿ ನಾ ಈಗ ಮತ್ತೆ ಆ್ಯಪಲನ್ನು ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದೀನಿ ನೋಡ್ರಿ ಅಲ್ಲಿ ಗ್ಯಾಸ್ ಮೇಲೆ. ನಾನು ನಾರ್ಮಲಿ ವಿಡಿಯೋಸ್ನಾಗ ನೋಡಿದ್ನಿ, ಮಕ್ಳ ಕೈಯಾಗನ ಊಟ ಕೊಟ್ರೆ ಅವ್ರು ಅದನ್ನು ಟಚ್ ಮಾಡಿ ಮತ್ತು ಅದನ್ನು ಫೀಲ್ ಮಾಡಿ ಅದನ್ನು ತಿಂತಾರಂತ. ಸೊ ನಾನು ಟ್ರೈ ಮಾಡ್ಬೇಕಂತ ಕೊಟ್ಟಿದ್ದೀನಿ. ಮೇ ಬಿ ಇದು ಲಾಸ್ಟ್ ಟ್ರೈ ಅನ್ನಿಸ್ತೈತಿ ನಂದು. ಯಾಕಂದ್ರೆ ಇದೆಲ್ಲ ಆದಮೇಲೆ ಕ್ಲೀನ್ ಮಾಡೋಕೆ ನನಗೆ ಭಾಳ ತ್ರಾಸ ಆಯ್ತು. ಸೊ ನೋಡೋಣ, ತಿನ್ನಾಕತ್ತಾನ ಇಷ್ಟಪಟ್ಟು, ನೋಡೋಣ ಏನಾಗ್ತೈತಿ ಮುಂದಂತ. ಏನು ಹೇಳ್ಬೇಕಂತ ಗೊತ್ತಾಗೈತಿ ನನಗೆ. ಲಿಟ್ರಲಿ ಸಾಕಾಗ್ಬಿಟ್ಟೈತಿ. ಯಾಕೆ ಯಾರಿಗೆ ಗೊತ್ತು, ನನಗೆ ನಂಬಿಕೆನೇ ಬರೋವತ್ತು ನಾನು ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿ. ಎದಕ್ಕೆ ಬೇಕು ಇಷ್ಟು ಕಷ್ಟಪಟ್ಟು ಮಕ್ಕಳು ನೋಡ್ಕೊಂಡು ಮನೆ ಒಳಗೆ ಕೆಲಸ ಮಾಡೋದು. ನನಗೆ ಇವಾಗ ಕಂಟಿನ್ಯೂ 4-5 ಡೇಸ್ ಕಂಟಿನ್ಯೂ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡೋದು, ಅದು ಎಡಿಟ್ ಮಾಡೋದು, ಪೋಸ್ಟ್ ಮಾಡೋದು, ಮತ್ತು ಅದು ಬರೀ ಹೋಗಿ ಚೆಕ್ ಮಾಡೋದು, ಏನಾಯ್ತ ಅಂತ ಹೇಳಿ ಹೆಂಗಾಗೈತಿ ಎಲ್ಲ. ನಂಗೆ ಅದು ತಲೆ ಒಳಗೆ ನಂಗೆ ನೈಟ್ ಮಲ್ಕೊಂಡಾಗೋ ಸತ ನನಗೆ ಅದ ವಿಚಾರ ಬರಾಕತ್ತೈತಿ. ನನಗೆ ಯಾಕೋ ಮೆಂಟಲಿ ಭಾಳ ಪ್ರೆಷರ್ ಫೀಲ್ ಆಗಾಕತ್ತೈತಿ. ಸೊ ನಾ ಏನ್ ಮಾಡ್ಲಿ ಅಂತ ವಿಚಾರ ಮಾಡಾಕತ್ತೇನಿ. ನೋಡ್ತೇನೆ, ಇದ್ರ ಬಗ್ಗೆ ವಿಚಾರ ಮಾಡ್ತೇನೆ ಇನ್ನೊಂದ್ಸಲ. ಕ್ಲೀನ್ ಮಾಡಿ ಹೋಗಪ್ಪಿ, ಹೊರಗೆ ಹೋಗ ಒಂದ್ ಸ್ವಲ್ಪ. ಸೊ ನಾನು ವಿಚಾರ ಮಾಡ್ತೇನಿ, ನೋಡ್ತೇನಿ ನನ್ನ ಕೈ ಒಳಗೆ ಆಗ್ತೈತಂದ್ರ ಮಾಡ್ತೇನಿ. ಯಾಕಂತಂದ್ರ ಇಷ್ಟು ಮೆಂಟಲಿ ಇಷ್ಟು ಪ್ರೆಷರ್ ತಗೊಂಡ ಮಕ್ಕಳನ್ನ ಅಂದ್ರ ಅವ್ರಿಗೂನು ಚಲೋ ನೋಡ್ಕೋಬೇಕಲ್ಲ. ಸೊ ನಾನು ನಂದ ವಿಡಿಯೋಸ್, ನಂದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅನ್ಕೊಂಡ್ ಕುಂದ್ರೋ ಟೈಮ್ನಾಗ ಮಕ್ಕಳಿಗೆ ಎಲ್ಲಿ ನಾನು ಏನಾದ್ರೂ ಅವ್ರದ್ದು ಬಗ್ಗೆ ಎಲ್ಲರೂ ಕೇರ್ಲೆಸ್ ಆಗ್ಬಿಡ್ತೇನೆ ಅಂತ ಹೇಳಿ ಹಿಂಗ ಅನ್ಸಾಕತ್ತೈತಿ. ಸೊ ನೋಡೋಣ, ಇವತ್ತೊಂದು ಲಾಸ್ಟ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಒಂದು ಪೋಸ್ಟ್ ಮಾಡೋದೈತಿ, ಅದನ್ನ ಪೋಸ್ಟ್ ಮಾಡಿ ಇದನ್ನ ಪೋಸ್ಟ್ ಮಾಡ್ತೇನಿ. ನೋಡ್ತೇನಿ ನನ್ನ ಕೈ ಒಳಗೆ ಆಯ್ತಂದ್ರ ಮಾಡ್ತೇನಿ. ಏನೋ ಒಂದು ಫುಲ್ ಹುರುಪ್ಲೆ ಹೊಸ ಜೋಶ್ಲೆಗ್ ಬಂದಿದ್ನಿ ನಾನು.
ಏನೋ ಮಾಡ್ತೀನಿ, ಏನೋ ಸಾಧನೆ ಮಾಡ್ತೇನೆ ಅಂತ ಹೇಳಿ. ಬಟ್ ಇಷ್ಟ ಅನ್ಕೊಂಡಷ್ಟು ಲೈಫ್ ಇಷ್ಟ ಡಿಫಿಕಲ್ಟ್ ಆಗೈತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ನೋಡ್ರಿ, ಅಲ್ಲಿ ಹೋಗಿ ಒಂದೆರಡು ಮಾತಾಡ್ಬೇಕಂತ ಹೇಳಿ ಅವ್ರನ್ನ ಅಲ್ಲಿ ಕುಂದಿರ್ಸ್ ಬಂದಿದ್ನಿ. ಬಟ್ ಇದು ನೋಡ್ರಿ ಇಲ್ಲಿ ಮಠ ಬಂದಿದಾರ. ವೇಟ್, ಒಂದ್ ಟೀ ಮಾಡ್ಕೋಬೇಕಂತಂದ್ರು ನಾನು ಇಷ್ಟ ಕಷ್ಟ ಪಡ್ಬೇಕಾಗೈತಿ ಇಲ್ಲೇ. ಅವ್ರನ್ನ ಆ ಕಡೆ ಬಿಟ್ಟು ಒಂದ್ ಟೀ ಕುಡಿಯಾಕನು ನನ್ ನೆಟ್ಗ ಯಾವತ್ತೂನು ಫುಲ್ ಕುತ್ಕೊಂಡ ಚಂದಾಗಿ ಚಾ ಕುಡ್ದಿದ್ದಂತ್ರು ಇಲ್ಲ. ಸೊ ನಾ ಇಂಥ ಟೈಮ್ ಒಳಗ್ ನಾನು ಪೀಸ್ಫುಲಿ ವಿಡಿಯೋ ಮಾಡಕ್ ಆಗ್ತೈತೆ ಅಂತ ಹೇಳಿ ನನಗ್ ಅನ್ಸುವತ್ತಾಗೈತಿ. ಸೊ ಡೈಲಿ ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾ ಟ್ರೈ ಮಾಡ್ತೀನಿ. ಯಾಕಂದ್ರೆ ಇಷ್ಟು ಜಲ್ದಿ ನಾನು ಆಗೋದಿಲ್ಲ ಅಂತ ಹೇಳಿ ಬಿಡಂಗಿಲ್ಲ. ಅಟ್ಲೀಸ್ಟ್ ವೀಕ್ಲಿ ಒಂದಾದ್ರೂ ಹೋಗ್ಲಿ, 1 ಮಂತ್ ಒಳಗ್ ಒಂದಾದ್ರನ ಮಾಡ್ತೇನಿ. ಬಟ್ ನನಗೇನ್ ಅನ್ಸೈತೆ, ಒಂದ್ ಟ್ರ್ಯಾಕ್ ಕುಂತ ಮೇಲೆ ಆಮೇಲೆ ನಾನು ಹೆಂಗ್ ಬೇಕಂಗ ಕಂಫರ್ಟೇಬಲಿ ನಾನು ಚೇಂಜ್ ಮಾಡ್ಕೋಬೋದ ಅನ್ಕೊಂಡಿದ್ನಿ. ಸೊ ಇವಾಗ 1 ಮಂತ್ ಮಟ್ಟ ನಾನು ಡೈಲಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ನಿ. ಬಟ್ ಇದು 4-5 ದಿವ್ಸಕ್ಕನ ಇಷ್ಟು ಕಷ್ಟ ಆಗ್ತೈತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ನನಗ ಫುಲ್ ಹೆಂಗಂದ್ರೆ ನನಗ್ ಮಾರ್ನಿಂಗ್ ಇಂದ ನೈಟ್ ಮಟ್ಟ ಬರೀ ಅದ್ರದನ್ನ ತಲೆ ಒಳಗ್ ಓಡಾಡಕತೈತಿ. ನಾನು ಇವತ್ ಏನ್ ಮಾಡ್ಲಿ, ನಾಳೆ ಎತ್ರ ಬಗ್ಗೆ ಮಾತಾಡ್ಲಿ, ಅದು ಇಷ್ಟು ಡೀಪ್ ಆಗಿ ತಗೋತೇನಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಇಂಥ ಸಿಚುವೇಶನ್ಯಾಗ ಮೆಂಟಲಿ ಇಷ್ಟು ಪ್ರೆಷರ್ ಬೇಡ. ಸೊ ನೋಡೋಣ ಹೆಂಗ ಹೋಗ್ತೈತಿ, ಹಂಗ ಕೂಲ್ ಆಗಿ ತಗೊಂಡ್ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಮೊದಲು ನಾನು ನೆಮ್ಮದಿಲೆ ಚಾ ಕುಡಿತೀನಿ. ಬಹಳ ನಾನು ಆಕ್ಚುಲಿ ಈವ್ನಿಂಗ್ ಟೀ ಕುಡಿತಾ ಇರ್ಲಿಲ್ಲ. ಇದೇನ್ ಈ ವಿಡಿಯೋಸ್ ಮಾಡಾಕದು ಸ್ಟಾರ್ಟ್ ಮಾಡಿದೇನಲ್ಲ, ಯಾವಾಗಾದ್ರೂ ಭಾಳ ಬೇಜಾರ್ ಆಯ್ತಂತಂದ್ರ, ಭಾಳ ಕ್ರೇವಿಂಗ್ಸ್ ಆಯ್ತಂದ್ರ ಅಷ್ಟೇ ನಾನು ಚಾ ಮಾಡ್ಕೊಂಡ್ ಕುಡಿತೀನಿ. ಬಟ್ ಇವಾಗೇನ್ ಅದು ಸ್ಟಾರ್ಟ್ ಮಾಡಿದೇನಿ ನನಗ್ ಟೆನ್ಷನ್ ಆಗ್ಬಿಟ್ಟೈತಿ. ಸೊ ನನಗ್ ಸಿಟ್ಟು ಬಂದ್ರು ನಾ ಚಾ ಕುಡಿತೀನಿ. ಆಮೇಲೆ ಅಳು ಬಂದ್ರೂ ಚಾ ಮಾಡ್ಕೊಂಡ್ ಕುಡಿತೀನಿ. ಆಮೇಲೆ ನನ್ಗ ಏನೂ ಇರ್ಲಿ, ಏನೂ ಆದ್ರೂ ನನಗ್ ನನ್ ಇಮೋಷನ್ ಸ್ವಲ್ಪ ಚೇಂಜಸ್ ಆತಂದ್ರು ನಾನು ಚಾ ಬೇಕ. ಸೊ ಚಾ ರೆಡಿ ಆಗೈತಿ. ಚಾ ಕುಡಿದ್ಮೇಲೆ ಮತ್ತೆ ಸಿಗೋಣ. ಒಂದ ವಿಡಿಯೋ ಮಾಡಿ ರಾತ್ರಿ ಫೇಮಸ್ ಆಗಕ್ ನಾವೇನ ಹೂವಿನ ಬಾನದಂತೆ ಹುಡುಗಿನ? ಏನೋ ಒಂದ್ ಮಾಡ್ಬಿಟ್ಟು ಇವತ್ ಪೋಸ್ಟ್ ಮಾಡಿದ್ನಿ, ನಾಳೆ ನಾನು ಫುಲ್ ವೈರಲ್ ಆಗ್ಬಿಡ್ತೇನೆ ಅನ್ನಕ ಅದು ಎಲ್ಲ ಆಗೋದೂ ಅಲ್ಲ. ಕಷ್ಟ ಪಡ್ಬೇಕಾಗ್ತೈತಿ. ಬಟ್ ಯಾಕೋ ಅತೀ ಕಷ್ಟ ಪಡೋದನ್ನು ನಮ್ದೆಲ್ಲ ಮಾಡ್ಕೊಂಡು ಕಷ್ಟ ಪಡೋದನ್ನು ಬ್ಯಾಡ್ ಅಂತ ಅನ್ಸಾಕತೈತಿ. ಸೊ ನೋಡೋಣ, ಸ್ಮೂತ್ ಆಗಿ ಹೋಗ್ಲಿ. ಬರೋ ದಿನ ಎಲ್ಲ ಹೆಂಗ್ ಬರ್ತೈತಿ ನೋಡೋಣ. ಒಂದ್ ಸ್ವಲ್ಪ ಇವರಿಂದ ಒಂದ್ ಸ್ವಲ್ಪ ಏನಾದ್ರೂ ನನಗ್ ನೆಮ್ಮದಿ ಅದು ಸಿಕ್ಕಿತ್ತಂದ್ರ ನಾನು ವಿಡಿಯೋಸ್ ಮಾಡಾಕತ್ತೇನಿ. ಇವ ಏನ್ ಮಾಡಾಕತ್ತಾನ ನೋಡ್ರಿ. ಇಂತಾದ್ರೊಳಗ್ ಹೆಂಗ್ ಮಾಡಾಕ್ ಆಗ್ತೈತಿ ತೋರ್ಸಪ್ಪಿನ ಏನ್ ಮಾಡತಿ. ಸರಿ ನೋಡ್ರಿ, ಮನಿ ತುಂಬಾ ಎಲ್ಲಾ ಸ್ಪ್ರೇ ಮಾಡ್ಕೊಂತ ಅಡ್ಡಾಡಕತ್ತಾನ. ಅವನ್ಗ ಇನ್ನು ಅವು ಸಣ್ಣವದನ, ಅವಂಗಾರ ಏನ್ ಹೇಳ್ತೀರಿ, ಅದಂತರು ಕೇಳಾಕ ಹೋಗ್ಬೇಡ್ರಿ. ಯಾವ್ದಂದ್ರ ನಂದು ಬೇಬಿ, ಚೋಟು ಬೇಬಿ. 2 ಚೋಟು ಬೇಬಿ ಅದಾವ. ಸೊ ನೋಡೋಣ. ಯಪ್ಪಾ ಸರಿ, ಬರೀ ಚಾ ಕುಡಿಯೋಣ. ಎಲ್ಲಾ ಬಿಟ್ಕೊಟ್ಟು ಆರಾಮಾಗಿ ಕಾಮಾಗಿ ಚಾ ಕುಡಿತೀನಿ. ಆಮೇಲೆ ಮತ್ ವಿಚಾರ ಮಾಡ್ತೀನಿ. ಚಾ ಚಲೋ ಆಗೈತಿ. ಫೈನಲಿ ಅದಿರವ್ ರೆಡಿ ಆಗಿದಾನೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದ ನೋಡ್ರಿ ಇಲ್ಲಿ ನನ್ ಮುಖ. ಇವ್ನಿಗ್ ಸ್ನಾನ ಮಾಡ್ಸಕ್ ಹೋಗಿ ಎಕ್ಸರ್ಸೈಸ್ ಮಾಡೋದ್ ಬೇಡ, ಏನೂ ಬೇಡ. ಇವ್ನಿಗ್ ದಿನಕ್ ಒಂದ್ಸಲ ಸ್ನಾನ ಮಾಡ್ಸಿದ್ರ ಸಾಕ್. ಫುಲ್ ಡಯಟ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಯೋಗ ಮಾಡೋದು ಏನು ಬೇಡ. ನೋಡ್ರಿ ನಂದು ಪರಿಸ್ಥಿತಿ. ಇಂತ ಥಂಡಿ ಹೊರಗೆ ಈ ಪರಿ ಥಂಡಿ ಸ್ಟಾರ್ಟ್ ಆಗೈತಿ. ಹೀಟರ್ ಸ್ಟಾರ್ಟ್ ಮಾಡಿಲ್ಲ, ಏನೂ ಇಲ್ಲ. ಇವನಿಗೆ ಸ್ನಾನ ಮಾಡ್ಸಿದ್ರ ನಂದ್ ಅರ್ಧ ಸ್ನಾನ ಆಗ್ಬಿಡ್ತೈತಿ. ಸ್ವೆಟ್ಟಿಂಗ್ ಆಗತೈತಿ ಭಾಳ ಕೆಟ್ಟ. ಫ್ರೆಶ್ ಅಪ್ ಆಗಿ ಮತ್ ಸಿಗ್ತೇನೆ. ಸೊ ಈ ಬ್ಲಾಗ್ ನಾನು ಇಲ್ಲೇ ಮುಗ್ಸಾಕತ್ತೇನಿ. ಭಾಳ ಟಯರ್ಡ್ ಆಗೈತಿ. ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೇನಿ. ಸೊ ನಾಳೆ ಮತ್ತೆ ಹೊಸ ಎನರ್ಜಿ ಜೊತೆಗೆ ಮತ್ತೆ ಸಿಗ್ತೇನಿ. ನೋಡೋಣ. ಜಾಸ್ತಿ ಸ್ಟ್ರೆಸ್ ತಗೊಳಕ್ ಹೋಗಂಗಿಲ್ಲ. ನನ್ ಕೈ ಒಳಗ್ ಏನೇನ್ ಆಗ್ತೈತಿ ಅದನ್ನ ನಾನ್ ಮಾಡ್ಕೊಂತ ಹೋಗ್ತೇನಿ. ಅದ್ರದ್ದು ರಿಸಲ್ಟ್ಸ್ ಏನ್ ಅನ್ನೋದ ಎಲ್ಲ ನಿಮ್ಮೆಲ್ಲ ಬಿಟ್ಬಿಡ್ತೇನಿ. ನಿಮ್ಗೇನಾದ್ರೂ ಇಷ್ಟ ಆಯ್ತಂದ್ರ ಪ್ಲೀಸ್ ನಂದು ವಿಡಿಯೋನ ನೋಡ್ರಿ. ನಾನ್ ಎಲ್ಲಿ ಮಿಸ್ಟೇಕ್ ಮಾಡಾಕತ್ತೀನಿ, ಏನ್ ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಿ ನನಗ ಕಮೆಂಟ್ ಮಾಡ್ರಿ. ನಾನು ಅದನ್ನ
ಪಾಸಿಟಿವ್ ರೀತಿಲೇ ತಗೋತೇನಿ ಮತ್ತ ಅದನ್ನ ಆದಷ್ಟು ಇನ್ನು ನಾ ಡೈಲಿ ಕಲಿಯಾಕತ್ತೀನಿ. ಎಡಿಟಿಂಗ್ ಆಯ್ತು, ಮಾತಾಡೋದಾಯ್ತು, ಒಂದ್ ಸ್ವಲ್ಪ ಏನಂತಾರ ಅದ ಮಾತಾಡಕ್ ಒಂದ್ ಸ್ವಲ್ಪ ಧೈರ್ಯ ಬರಾಕತ್ತೈತಿ. ಒಂದ್ ಸ್ವಲ್ಪ ಮುಜುಗರ ಎಲ್ಲಾ ಬಿಟ್ಟ ಇವಾಗ ಮಾತಾಡಕ್ ಕಲಿಯತೇನಿ. ಇದು ಸ್ಟಾರ್ಟಿಂಗ್ ಐತಿ ನನಗ. ಸೊ ಪ್ಲೀಸ್ ನನಗ್ ಸಪೋರ್ಟ್ ಮಾಡ್ರಿ. ಅಂಡ್ ಮತ್ತೆ ಸಿಗೋನು ಮುಂದಿನ ವಿಡಿಯೋನಾಗ. ಏನೇ ನಾ ಇದ್ನೇ ಅವ್ನ್ ಹೇಳೇ ಕೊಟ್ಟಿಲ್ಲ. ಏನಂದ್ಯಪ್ಪಿ? ಸಪೋರ್ಟ್ ಮಾಡು. ಹಾ, ಸಬ್ಸ್ಕ್ರೈಬ್ ಮಾಡಂತ. ಯಪ್ಪ ದೇವ್ರೆ, ಛೇ ಥ್ಯಾಂಕ್ ಯು ಆರು, ಥ್ಯಾಂಕ್ ಯು. ಬಾಯ್, ಸೇ ಬಾಯ್ ಆರು. ಬೇಬಿ ಬಾಯ್ ಮಾಡು. ಬಾಯ್ ಮಾಡು. ಬಾಯ್, ಟಾಟಾ.